Praise the Lord. Greetings to you all in the name of our Lord and Savior Jesus Christ. Today's Bible verse, the book of Jeremiah chapter 32 verse 17. Nothing is too difficult for you. ಯೆರೆಮೀಯನ ಪ್ರವಾದನೆಯ ಗ್ರಂಥ 32ನೇ ಅಧ್ಯಾಯ 17ನೇ ವಚನ. ಯಾವ ಕಾರ್ಯವೂ ನಿನಗೆ ಅಸಾಧ್ಯವಲ್ಲ. ಈ ಹೊತ್ತಿನ ಈ ವಾಕ್ಯವನ್ನು ಯೆರೆಮೀಯ ಪ್ರವಾದಿಯು ತಂದೆಯಾದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಯೆರೆಮೀಯನು ದೇವರಿಗೆ ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಅಂದರೆ, ಕರ್ತನಾದ ಯೆಹೋವನೇ, ನೀನು ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ್ದಿ, ನಿನ್ನ ಮಹಾಶಕ್ತಿಯಿಂದ ಅವುಗಳನ್ನು ಸೃಷ್ಟಿಸಿದ್ದಿ, ನಿನಗೆ ಯಾವ ಕಾರ್ಯವೂ ಅಸಾಧ್ಯವಲ್ಲ ಎಂಬುದಾಗಿ ಅವನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೌದು, ನಮ್ಮ ದೇವರು ಮಹಾಪರಾಕ್ರಮಿಯಾದ ದೇವರು, ನಮ್ಮ ದೇವರು ಸೇನಾಧೀಶ್ವರನಾದ ಪ್ರಭು, ನಮ್ಮ ದೇವರು ಆಲೋಚನೆಯಲ್ಲಿ ಶ್ರೇಷ್ಠನು, ಕಾರ್ಯದಲ್ಲಿ ಸಮರ್ಥನು. ಹೀಗೆ ಅವನು ಪ್ರಾರ್ಥನೆ ಮಾಡುತ್ತಾನೆ. ಪ್ರಿಯರೇ, ಪ್ರಾರ್ಥನೆ ಮಾಡಿದಾಗ ದೇವರು ಅವನಿಗೆ ಸದುತ್ತರವನ್ನು ಕೊಡ್ತಾರೆ. ಹೌದು, ನಾನು ಯೆಹೋವನು, ನರಪ್ರಾಣಿಗೆಲ್ಲ ನಾನೇ ದೇವರು, ನನಗೆ ಅಸಾಧ್ಯವಾದುದುಂಟೋ ಎಂಬುದಾಗಿ ಅಲ್ಲಿ ದೇವರು ಯೆರೆಮೀಯನಿಗೆ ತಿರುಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೌದು, ನಮ್ಮ ದೇವರು ಆಲೋಚನೆಯನ್ನು ಕೊಡಲಿಕ್ಕೆ ಶ್ರೇಷ್ಠನಾದ ದೇವರು, ನಮ್ಮ ದೇವರು ಕಾರ್ಯವನ್ನು ಮಾಡಲಿಕ್ಕೆ ಸಮರ್ಥನಾದ ದೇವರು, ನಮ್ಮ ದೇವರು ಮಹಾಪರಾಕ್ರಮಿಯಾದ ದೇವರು, ತನ್ನ ಮಹಾಶಕ್ತಿಯಿಂದ ಭೂಮಿ ಆಕಾಶಗಳನ್ನು ಉಂಟು ಮಾಡಿರ್ತಕ್ಕಂಥ ದೇವರು ನಮ್ಮ ದೇವರಾಗಿದ್ದಾರೆ. ಆದಿಕಾಂಡ 18ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಕೂಡ ದೇವರು ಹೇಳ್ತಾ ಇದ್ದಾರೆ, ಯೆಹೋವನಿಗೆ ಅಸಾಧ್ಯವಾದುದುಂಟೋ ಎಂಬುದಾಗಿ. ಇಲ್ಲಿ ದೇವರು ಅಬ್ರಹಾಮನಿಗೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಅಬ್ರಹಾಮನಿಗೆ ಒಬ್ಬ ಮಗನನ್ನು ಕೊಡುವೆನು ಎಂಬುದಾಗಿ ವಾಗ್ದಾನವನ್ನ ಮಾಡಿದ್ದರು. ಇವಾಗ ನೆರವೇರುವಂತಹ ಸಮಯ ಬಂದಿತ್ತು. ಆ ಸಮಯದಲ್ಲಿ ಈ ದೇವರ ಮನುಷ್ಯರು ಅಬ್ರಹಾಮನಿಗೆ ಹೇಳುತ್ತಾರೆ, ಬರುವ ವರ್ಷದಲ್ಲಿ ನಿನ್ನ ಪತ್ನಿಯಾದ ಸಾರಳಿಗೆ ಒಬ್ಬ ಮಗನಿರುವನು ಎಂಬುದಾಗಿ. ಆಗ ಸಾರಳು ಈ ಮಾತನ್ನು ಕೇಳಿಸಿಕೊಂಡು ತನ್ನೊಳಗೆ ನಕ್ಕಳು. ಪ್ರಿಯರೇ, ಆಕೆ ಹೊರಗೂ ಕೂಡ ನಗಲಿಲ್ಲ, ಕೇವಲ ತನ್ನೊಳಗೆ ನಕ್ಕಳು. ಆದರೂ ಕೂಡ ದೇವರು ಅದನ್ನು ನೋಡಿದರು. ಹೌದು, ನಮ್ಮ ಹೃದಯಗಳೆಲ್ಲವನ್ನ ಆತನು ಬಲ್ಲಾತನಾಗಿದ್ದಾನೆ, ನಮ್ಮ ಆಲೋಚನೆಗಳೆಲ್ಲವನ್ನ ದೇವರು ಬಲ್ಲಾತನಾಗಿದ್ದಾನೆ. ನಾವು ಮನಸ್ಸಿನಲ್ಲಿ ಅಂದುಕೊಳ್ಳುವಂಥದ್ದನ್ನು ದೇವರು ತಿಳಿದುಕೊಳ್ಳುವಂಥವರಾಗಿದ್ದಾರೆ. ಆಕೆ ತನ್ನೊಳಗೆ ನಕ್ಕಳು, ಅದು ದೇವರಿಗೆ ಗೊತ್ತಾಯಿತು. ಆಗ ದೇವರು ಈ ಮಾತನ್ನು ಹೇಳ್ತಾ ಇದ್ದಾರೆ, ಯೆಹೋವನಿಗೆ ಅಸಾಧ್ಯವಾದುದುಂಟೋ ಎಂಬುದಾಗಿ. ಆಕೆಗೆ ಈ ಮುಪ್ಪಿನ ಕಾಲದಲ್ಲಿಯೂ ಕೂಡ ದೇವರು ಮಗನನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಎನ್ನುವಂಥ ಮಾತನ್ನು ಇಲ್ಲಿ ದೇವರು ತಿಳಿಸಿಕೊಡ್ತಾ ಇದ್ದಾರೆ. ಪ್ರಿಯರೇ, ಹೌದು, ನಮ್ಮ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನನ್ನ ಪ್ರಿಯ ದೇವಜನರೇ, ನೀವು ಈ ಒಂದು ಸಮಯದಲ್ಲಿ ಅನೇಕ ವಿಧವಾದ ಸಮಸ್ಯೆಗಳಿಗೆ ಒಳಗಾಗಿದ್ದೀರಾ. ಹೇಳಿಕೊಳ್ಳಲಾರದಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತಾ ಇವೆಯಾ? ಶರೀರದಲ್ಲಿ ವ್ಯಾಧಿ ನಿನ್ನನ್ನು ಕಾಡುತ್ತಾ ಇದೆಯಾ? ಹೊರಗಿನ ತೋರಿಕೆಯಲ್ಲಿ ನೀನು ಮಹಾಭಾಗ್ಯಶಾಲಿ ಎಂಬುದಾಗಿ ಜನರ ಕಣ್ಣಿಗೆ ಕಾಣುತ್ತಾ ಇರುವುದಾದರೂ ಕೂಡ ನಿನ್ನ ಅಂತರಂಗದಲ್ಲಿ ಬೃಹತ್ತಾಕಾರವಾದ ಚಿಂತೆಗಳು ನಿನ್ನನ್ನು ಕಾಡುತ್ತಾ ಇವೆಯಾ? ಈ ಸಮಸ್ಯೆಗಳಿಗೆ ಒಳಗಾಗಿ ನೀನು ಮನಗುಂದಿ ಹೋಗಿದೆಯಾ? ನಿನ್ನ ಜೀವಿತವೇ ಮರುಭೂಮಿ ಹಾಗೆ ಆಗಿದೆಯಾ? ಮಾರ್ಗವೇ ಕಾಣುತ್ತಾ ಇಲ್ಲವಾ? ನಿನ್ನ ಜೀವಿತ ಬತ್ತಿ ಹೋಗಿದೆಯಾ? ಬರುಡಾಗಿ ಹೋಗಿದೆಯಾ? ನೀನು ಭಯ ಪಡ್ತಾ ಇದೆಯಾ? ಹಾಗಿರುವುದಾದರೆ ನನ್ನ ಪ್ರಿಯ ಸಹೋದರ ಸಹೋದರಿ, ಈ ಹೊತ್ತೇ ನೀವು ಕರ್ತನ ಬಳಿಗೆ ಬನ್ನಿರಿ. ಕರ್ತನು ತನ್ನ ಭುಜಬಲದಿಂದ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಆತನು ಆಗಿದ್ದಾನೆ. ಆತನಿಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ನಿನ್ನ ಸಮಸ್ಯೆ ಯಾವುದು ಇರುವುದಾದರೂ ಕೂಡ ನೀನು ದೇವರ ಹತ್ತಿರ ಬಂದು ಹೇಳು. ಕರ್ತನು ಖಂಡಿತವಾಗಿಯೂ ಆ ಸಮಸ್ಯೆಯನ್ನು ಬಗೆಹರಿಸುತ್ತಾನೆ. ಯಾಕೆಂದರೆ ಆತನು ಆಲೋಚನೆಯಲ್ಲಿ ಶ್ರೇಷ್ಠನು ಮತ್ತು ಕಾರ್ಯದಲ್ಲಿ ಸಮರ್ಥನಾಗಿದ್ದಾನೆ. ನೀನು ನಿನ್ನ ಜೀವಿತದಲ್ಲಿ ಬಂದಿರುವಂಥ ಎಲ್ಲ ಸಮಸ್ಯೆಗಳನ್ನು ಕರ್ತನ ಪಾದದಲ್ಲಿ ತಂದು ಇಡು. ನಿನಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ನನ್ನ ಜೀವಿತದಲ್ಲಿ ಬಂದಿರುವ ಈ ಸಮಸ್ಯೆಯನ್ನು ಹೋಗಲಾಡಿಸು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿರಿ. ಖಂಡಿತವಾಗಿಯೂ ಆತನು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮಗೆ ಸದುತ್ತರವನ್ನು ಕೊಡುತ್ತಾರೆ.
ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇವೆ ದೇವ. ನೀನು ನಮ್ಮನ್ನು ಆಶೀರ್ವದಿಸೋದಕ್ಕಾಗಿ ಕೊಂಡಾಡುತ್ತೇವೆ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡು ಸ್ವಾಮಿ. ಅಪ್ಪ, ಇವರಲ್ಲಿ ಅನೇಕರು ಅನೇಕ ವಿಧವಾದಂಥ ಸಮಸ್ಯೆಗಳಿಗೆ ಒಳಗಾಗಿದ್ದಾರೆ ದೇವ. ಅನೇಕರು ತಮ್ಮ ಕಾರ್ಯಗಳೇ ನೆರವೇರ್ತಾ ಇಲ್ಲ ಎಂಬುದಾಗಿ ಚಿಂತಿತರಾಗಿದ್ದಾರೆ ಸ್ವಾಮಿ. ಆದರೆ ಅವರ ಕಾರ್ಯಗಳು ದೊಡ್ಡದಾಗಿ ಕಾಣ್ತಾ ಇರುವುದಾದರೂ ಆ ಕಾರ್ಯ ನಿನ್ನ ದೃಷ್ಟಿಯಲ್ಲಿ ಅಲ್ಪವಾದ ಕಾರ್ಯ ಸ್ವಾಮಿ. ಅದು ನಿನಗೆ ಸಾಧ್ಯವಾದದುಂಟು ಕರ್ತನೆ. ಅದಕ್ಕಾಗಿ ಸ್ವಾಮಿ, ಇವರ ಕಾರ್ಯಗಳೆಲ್ಲವನ್ನ ಜರುಗಿಸಿಕೊಡು ಸ್ವಾಮಿ. ಇಂದು ಇವರು ಮಾಡ್ತಕ್ಕಂಥ ಪ್ರಾರ್ಥನೆಯನ್ನು ನೀನು ಕೇಳಿಸಿಕೊ ಸ್ವಾಮಿ. ಈ ಹೊತ್ತು ಅವರು ನಿನ್ನ ಪಾದದಲ್ಲಿ ಅವರೆಲ್ಲ ಸಮಸ್ಯೆಗಳನ್ನು ತಂದಿಟ್ಟಿದ್ದಾರೆ ಸ್ವಾಮಿ. ಅಪ್ಪ ಕರ್ತನೆ, ಆಶೀರ್ವಾದ ಮಾಡು. ಹೌದು ಸ್ವಾಮಿ, ನೀನು ಹೇಳಿದ್ದೆ ಯಾವ ಕಾರ್ಯವಾದರೂ ನಿನಗೆ ಅಸಾಧ್ಯವಲ್ಲ ಎಂಬುದಾಗಿ. ಹೌದು ಕರ್ತನೆ, ಇಂದು ಈ ಪ್ರಾರ್ಥನೆ ಮಾಡುತ್ತಿರುವ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡು. ಅವರ ಸಮಸ್ಯೆಗಳನ್ನು ಹೋಗಲಾಡಿಸು. ಅವರು ಕೇಳ್ತಕ್ಕಂಥ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು ಅವರೆಲ್ಲ ಕಾರ್ಯಗಳು ಸುಗಮವಾಗಿ ಜರುಗಲಿಕ್ಕೆ ಕೃಪೆ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.